ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಗೊತ್ತಾ? ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಹಾಗೆ ದೊಡ್ಡಬಳ್ಳಾಪುರ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ, ನಾವೆಲ್ಲ ಹೋಗ್ತೀವಿ, ಏನೇನು ಎಂಜಾಯ್ ಮಾಡ್ತೀವಿ ಅಂತ ನಿಮಗೂ ತಿಳಿಸ್ಕೊಡ್ತೀನಿ. ಬನ್ನಿ. ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ. ನೋಡಿ ಗೈಸ್, ಅದೇ ನಂದಿ ಬೆಟ್ಟ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ. ಧರಣಿ ಆಗಿ ಕಳಿಸಿ ತಿಳಿಸಿ ಕೊಡುವೆ ಆಸೆಯ ತಿಳಿಸೋ ಬಗೆಯ ಪ್ರೀತಿ ಹೇಗೆ ಹೇಳುತ್ತಾರೋ ಜಗದಲ್ಲಿ ಹೋಗಬೇಕು ಪಾಠಕ್ಕಾಗಿ ಅವರಲ್ಲಿ. ಫೈನಲಿ ನಾವಂತೂ ನಂದಿ ಬೆಟ್ಟಕ್ಕಂತೂ ಬಂದಾಯಿತು. ನನಗಂತೂ ತುಂಬ ಖುಷಿ ಆಗ್ತಾ ಐತೆ. ಯಾಕಂದರೆ ಅಲ್ಲಿನ ವಾತಾವರಣ ವ್ಯೂ ಒಂದು ತುಂಬ ಚೆನ್ನಾಗಿತ್ತು. ನಂಗೆ ಸ್ವಲ್ಪ ಸೌತೆಕಾಯಿ ತಿನ್ನಬೇಕು ಅಂತ ಅನ್ನಿಸ್ತಕ್ಕೆ ಸೌತೆಕಾಯಿ ತಿಂತಾಯಿದ್ದೀನಿ ನಾನು. ಎಷ್ಟು ಟಿಕೆಟ್ ಅಂದ್ರೆ 160 ಒಬ್ರಿಗೆ ಸೇರಿ. ಪಾರ್ಕಿಂಗ್ ಚಾರ್ಜ್ ಬಂದು 50. ನೋಡಿದ್ರಲ್ಲ, ಸಂಡೇ ಇವತ್ತು ಅಂದ್ಬಿಟ್ಟು ಎಷ್ಟು ತುಂಬ ವೆಹಿಕಲ್ಸ್ಗಳು, ಗಾಡಿಗಳು ತುಂಬ ಇದ್ದೋ. ಎಷ್ಟು ಚೆನ್ನಾಗಿ ವ್ಯೂ ಇದೆ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಕಲ್ಯಾಣಿ ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಸಿಕ್ಕಾಪಟ್ಟೆ ಮೀನಿದ್ದೋ, ಯಾರೋ ಕಡಲೆಪುರಿ ಹಾಕೋದಂತೆಲ್ಲ ಒಂದೇ ಕಡೆ ಬಂದ್ಬಿಟ್ಟಿದ್ದೋ. ಹಾಗೆ ಒಂದೆರಡು ಫೋಟೋಸ್ನ ತೆಗೆಸ್ಕೊಂಡು ತುಂಬ ಚೆನ್ನಾಗಿ ಫೋಟೋಸ್ ಅಂತ ಬಂದಿದೆ. ನೀವು ಅಲ್ಲಿ ತೆಗೆಸ್ಕೊಂಡ್ರೆ ಕಮೆಂಟ್ ಮಾಡಿ. ಅಲ್ಲೇ ಸುಸ್ತು. ಇನ್ನು 50-60 ಮೆಟ್ಲು ಹತ್ತಬೇಕು. ನಂದಿ ಬೆಟ್ಟ ತಣ್ಣಗೈತೆ ಒಂಥರ. ಅಲ್ಲೆಲ್ಲ ಅಷ್ಟೊಂದು ಬಿಸಿಲಿತ್ತು, ಎಷ್ಟು ತಣ್ಣಗೈತೆ ಗೊತ್ತಾ. ನನಗೆ ಮಾತಾಡೋಕ್ಕೆ ಎಷ್ಟು ಸುಸ್ತಾಗ್ತಾ ಇದೆ. ಮೆಟ್ಲು ಹತ್ತಿ ನೋಡ್ತೀನಿ ಕೇಳ್ಕೊಂಬಂದಿರೋದು ಗಾಯ್ಸ್, ಕರ್ಕೊಂಡೋಗಿ ಅಂತ. ನೋಡಿ ಗಾಯ್ಸ್, ಮಳೆ ಬಂದೆಲ್ಲ ಹಿಂಗೆ ಕುಚ್ಚಿ ಆಗ್ಬಿಟ್ಟಿದೆ. ವ್ಯೂ ಮಾತ್ರ ಸೂಪರ್ ಆಗಿದೆ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಮಗ ನಡೆಯೋಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ನನ್ನ ತಮ್ಮ ಎತ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ, ನನ್ನ ತಮ್ಮನ ತುಂಬ ಇಷ್ಟ ನನ್ನ ಮಗನಿಗೆ. ಜಾಲಿ ಎಲ್ಲ ಖಾಲಿ ಜಾಬ್ ಖಾಲಿ. ಫೈನಲಿ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಮೇಲೆ ಹತ್ತಿದ್ರೆ ಈ ಥರ ವೆದರ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೇಲಿ ಅಂತಿದ್ರು, ಇವೆಲ್ಲ ಎಷ್ಟು ಚೆನ್ನಾಗಿದೆಯಲ್ವಾ, ಎಂಜಾಯ್ ಮಾಡು ಬಂದಿರೋದಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಎಲ್ಲ ಮಕ್ಕಳು ಜರ ಬಂಡಿ ಆಡ್ತಾರೆ, ಅದಕ್ಕೆ ನನ್ನ ಮಗನೂ ಆಡಿಸಿ ನಾನು ಆಡ್ತಾಯಿದ್ದೆ. ಮೇಲ್ಗಡೆ ಈ ಥರ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ, ಗಣೇಶನ ದೇವಸ್ಥಾನ ಇದೆ. ಮತ್ತು ಮೇಲೆ ಈ ಥರ ಫುಲ್ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲಿ ಮೆಟ್ಟೆ ಹತ್ಕೊಂಡು ಹೋಗಿ ಕುತ್ಕೊಂಡ್ರೆ ಮೇಲೆ ತಣ್ಣ ಗಾಳಿ ಬರ್ತಾಯಿತ್ತು. ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡುವ ರಘುರಾಮನೆಯ ಅಭಿಮಾನ ಶಿಖರ ಋಣಿಯಾಗಿ ಇರುವೆ. ಅಲ್ಲಿ ಒಬ್ಬರು ಪ್ಯಾರಾಚೂಟಲ್ಲಿ ಆಟ ಆಡ್ತಾಯಿದ್ರು. ಒಬ್ಬರಿಗೆ ಒಂದು 4300 ಚಿಲ್ಲರೆ ಅನಿಸುತ್ತೆ. ನಮ್ಮ ಮನೇಲಿ ಏನು ಬೇಡ ಬಾ ಅಂತ ಕರ್ಕೊಂಬಂದ್ರು. ನಂಗೆ ತುಂಬ ಇಷ್ಟ ಆಗಿತ್ತು. ತಿರ್ಗಾ ಅಲ್ಲಿ ಹಂಗೆ ಪಾರ್ಕ್ ಹತ್ರ ಸ್ವಲ್ಪ ಓಡಾಡೋಣ ಅಂತ ಪಾರ್ಕಿಗೆ ಬಂದು
ನೋಡಿ ಎಷ್ಟು ಚೆನ್ನಾಗಿ ಪಾರ್ಕಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ. ಮತ್ತು ಇಲ್ಲೊಂದು ಸ್ಟ್ಯಾಚು ಇತ್ತು, ತುಂಬ ಚೆನ್ನಾಗಿದೆ. ಮತ್ತು ಕೋತಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು, ಎಷ್ಟು ಚೆನ್ನಾಗಿ ಕೂತಿತ್ತು ಗೊತ್ತಾ. ಹಾಗೆ ನನ್ನ ಮಗ ಅಮ್ಮ ಮೆಟ್ಲು ಮೇಲೆ ಜಂಪ್ ಮಾಡೋಣ, ಜಂಪಿಂಗ್ ಅಂತ ಜಂಪಲ್ಲಿ ಆಟ ಆಡ್ತಾಯಿದ್ದು. ನಂದಿ ಬೆಟ್ಟಕ್ಕೆ ಬಂದು ನಂದೀಶ್ವರನ ದರ್ಶನ ಮಾಡಿಲ್ಲ ಅಂತಲೇ ಮನಸ್ಸು ಸಮಾಧಾನ ಅನಿಸಲ್ಲ. ಬಸವಣ್ಣನ ಮತ್ತೊಂದು ಹೆಸರು ನೆಲ್ಲಿಕಾಯಿ ಬಸವಣ್ಣ. ನಂದಿ ಬೆಟ್ಟದ ಪೂರ್ವ ಭಾಗದಲ್ಲಿದೆ. ಬಸವಣ್ಣನ ಒಂದು ಸಣ್ಣ ಕಲ್ಲಿನ ದೇವಾಲಯವಾಗಿದೆ. ಇದನ್ನು 6 ಕಂಬಗಳ ಮೇಲೆ ನಿರ್ಮಿಸಲಾಗಿದೆ. ಮಧ್ಯದಲ್ಲಿ ಕುಳಿತ ಭಂಗಿಯಲ್ಲಿರುವ ನಂದೀಶ್ವರನ ವಿಗ್ರಹವನ್ನು ಒಂದು ಕಲ್ಲಿನಿಂದ ಕೆತ್ತಲಾಗಿದೆ. 10 ಅಡಿ ಎತ್ತರ, 6 ಅಗಲ ಅಡಿ ಹೊಂದಿದೆ. ನಂದೀಶ್ವರನ ಕೆತ್ತನೆಯ ಚೋಳರ ಕಾಲ ಶೈಲಿಯಲ್ಲಿದೆ. ದೇವಾಲಯದ ಮುಂಭಾಗ ನೆಲ್ಲಿಕಾಯಿ ಮರವಿದೆ. ಹಾಗಾಗಿ ಇದನ್ನು ನೆಲ್ಲಿಕಾಯಿ ಬಸವಣ್ಣ ಎಂದು ಕರೆಯುತ್ತಾರೆ. ತುಂಬ ಚೆನ್ನಾಗಿ ಮಂಗಳಾರತಿ ಮುಗಿಸ್ಕೊಂಡು ನಂದೀಶ್ವರನ ಪ್ರದರ್ಶನ ಆಗ್ತಾ ಇದ್ದೀವಿ. ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದ ಕೆಲಸ ಆಗಬೇಕು ಅಂದರೆ ನಂದೀಶ್ವರನ ಕಿವಿಯಲ್ಲಿ ಹೇಳಿ ಅಂತ ಅಂದರು. ನೆಕ್ಸ್ಟು ನಂದೀಶ್ವರನಿಗೆ ಹಚ್ಚಿದಂತಹ ಬೆಣ್ಣೆ ಕಣ್ಣಿಗೆ ಹಚ್ಕೊಳ್ಳಿ ಅಂತ ಹೇಳಿದರು. ನಾವು ಕಣ್ಣಿಗೆ ಹಚ್ಕೊಂಡು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಮನಸ್ಸಿಗೆ ಸಮಾಧಾನ ಆಯಿತು. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ನೆಟ್ಕೊಂಡು ಬೆಟ್ಟ ಹತ್ತಿದ್ದು. ಈಗ ಬರಬೇಕಾದ್ರೆ ಬಸ್ ವ್ಯವಸ್ಥೆ ಇತ್ತು, ಅದಕ್ಕೆ ಬಸ್ಸಲ್ಲಿ ಬಂದು ಒಬ್ಬರಿಗೆ ಬಂದು 25 ರೂಪಾಯಿ. ನೀವು ನಮ್ಮ ಥರ ಬಸ್ಸಲ್ಲಿ ಬಂದಿದ್ರೆ ಕಮೆಂಟ್ ಮಾಡಿ. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಕಾರಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಸುಸ್ತಾಗಿದೆ. ನೀವೇ ನೋಡ್ತಿದ್ರಲ್ಲ ಬಸ್ಸಿಗೆ ಅಂತ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ. ನನಗಂತೂ ಹೋಗ್ತಾ ಅಂತ ಎಕ್ಸ್ಪೀರಿಯೆನ್ಸ್ ಆಯಿತು, ಬರ್ತಾ ಇನ್ನೊಂದು ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ನನಗಂತೂ ತುಂಬ ಖುಷಿ ಆಯಿತು. ನೀವು ನಮ್ಮ ಥರ ಹೋಗ್ತಾ ನೆಟ್ಕೊಂಡೋಗಿ ಬರ್ತಾ ಬಸ್ಸಲ್ಲಿ ಬಂದರೆ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋ ಆಗಿ ವೆಯ್ಟ್ ಮಾಡೋಣ.